Namaste students. In the previous classes we have discussed about identifier, rules to define, rules to name a identifier, etc. Before that we have discussed about token. What is token? Token is the smallest individual unit in a program, isn't it? ಅಂದರೆ ಏನರ್ಥ, ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಸಣ್ಣ ಸಣ್ಣ ಇಂಡಿವಿಜುವಲ್ ಯೂನಿಟನ್ನು ನಾವು ಟೋಕನ್ ಅಂತ ಕರಿತೇವೆ. ನಾವೀಗ ಪ್ರೋಗ್ರಾಮಲ್ಲಿ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿತೇವೆ ಅಂತ ಎಸ್ಯೂಮ್ ಮಾಡಿ, ಅದರಲ್ಲಿ ಸಮ್ ಒಂದು ಟೋಕನ್, ಈಕ್ವಲ್ ಒಂದು ಟೋಕನ್, ಎ ಒಂದು ಟೋಕನ್, ಬಿ ಒಂದು ಟೋಕನ್, ಪ್ಲಸ್ ಒಂದು ಟೋಕನ್, ಎಕ್ಸೆಟ್ರಾ. ಓಕೆ, ಟೋಕನಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಅಂತ ಕಲ್ತದ್ದು ನಾವು. ಐಡೆಂಟಿಫೈಯರ್, ಕೀವರ್ಡ್ಸ್, ಕಾನ್ಸ್ಟೆಂಟ್ಸ್, ಪಂಕ್ಚುವೇಟರ್ಸ್, ಫೈನಲಿ ದ ಆಪರೇಟರ್ಸ್ ಅಲ್ವಾ. ಫಸ್ಟ್ ಒನ್ ಐಡೆಂಟಿಫೈಯರ್. ಐಡೆಂಟಿಫೈಯರ್ ಅಂದ್ರೇನು? ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡುವಂಥ ಎಲಿಮೆಂಟ್ಸಿಗೆ ಕೊಡುವ ನೇಮ್, ಅದಕ್ಕೆ ಐಡೆಂಟಿಫೈಯರ್ ಅಂತ ಹೇಳ್ತೇವೆ. ವಾಟ್ ಈಸ್ ಐಡೆಂಟಿಫೈಯರ್? ಇಟ್ಸ್ ಅ ನೇಮ್ ಗಿವನ್ ಟು ಅ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸ್. Which are the programming elements we have to study? Variables, arrays and functions ಅಲ್ವಾ. ವೇರಿಯೇಬಲ್ಸ್, ಅರೇಸ್ ಮತ್ತು ಫಂಕ್ಷನ್ಸ್ ಹೇಳೋದಲ್ಲ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸ್. ವೇರಿಯೇಬಲ್ ಅಂದ್ರೇನು? ಯಾವುದರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗ್ತದೆ, ಅದು ವೇರಿಯೇಬಲ್. ಈಗ ನಾನು ಎ ಮತ್ತು ಬಿ ಅಂತ ತಗೊಳ್ತೇನೆ. ಎ ಮತ್ತು ಬಿಗೆ ನಾನು ವ್ಯಾಲ್ಯೂ 10 ಮತ್ತು 20 ಹೇಳಿ ಕೊಡ್ತೇನೆ. ನೀವು 100 200 ಕೊಡ್ತೀರಿ. ಇನ್ನೊಬ್ಬರು ಅದಕ್ಕೆ 5 ಮತ್ತು 6 ಕೊಡ್ಬೋದು ಅಲ್ವಾ. ಅಂದರೆ ಎ ಮತ್ತು ಬಿಯ ವ್ಯಾಲ್ಯೂ ಚೇಂಜ್ ಆಗ್ತಾ ಉಂಟು. ಆಗ ನಾವು ಎಂತ ಹೇಳ್ಬೋದು? ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನು ಹೇಳ್ತೇವೆ? ಎ ಮತ್ತು ಬಿಯ ವ್ಯಾಲ್ಯೂ ವೇರಿ ಆಗ್ತದೆ, ಆದ ಕಾರಣ ಅದು ವೇರಿಯೇಬಲ್. ಎ ಆ್ಯಂಡ್ ಬಿ ಆರ್, suppose if I consider two variables, two numbers a and b, assume that I have considered two numbers a and b. I can give a value for a and b as 10 and 20, you can give it as 100 and 200, some other can give the value as 5 and 6, isn't it? Then what I can say, a and b value goes on varies, it depends on us, right? User who gives the value to it. So I can say a and b value varies, so it is a variable, isn't it? When you name a variable, just if I say 10 and 20, others can say 100 and 200. In general, I can give a name for that first value as a, second value as b, isn't it? ಫಸ್ಟ್ ವ್ಯಾಲ್ಯೂಗೆ ನಾನು ಎ ಅಂತ ಹೆಸರು ಕೊಡ್ತೇನೆ, ಸೆಕೆಂಡ್ ವ್ಯಾಲ್ಯೂಗೆ ಬಿ ಅಂತ ಹೆಸರು ಕೊಡ್ತೇನೆ. ಈಗ 10 ಹೇಳಿದರೆ ಏನಂತ ಗೊತ್ತಾಗೋದಿಲ್ಲ. 10 ಅಂದರೆ ಎಂತ, 100 ಅಂದರೆ ಎಂತ, 5 ಅಂದರೆ ಎಂತ ಗೊತ್ತಾಗೋದಿಲ್ಲ ಅಲ್ವಾ. ಆಗ ನಾವು ಎಂತ ಮಾಡಬೇಕು? ಅದಕ್ಕೊಂದು ಜನರಲ್ ಆಗಿರುವಂಥ ಒಂದು ನೇಮ್ ಕೊಡಬೇಕು. ಎ ಹೇಳಿದರೆ 100, ಎ ಹೇಳಿದರೆ 10, ಎ ಹೇಳಿದರೆ 5 ಅಂತ ಅಲ್ವಾ. ಹಾಗೆ ನೇಮ್ ಮಾಡೋದು. ಈಗ ಸಪೋಸ್ 10, 100 ಮತ್ತು 200 ಹೇಳಿದೆ. 100 ಈಸ್ ವಾಟ್ ಎ, 200 is what b. Is it clear? A is equal to 100, b is equal to 200. So I give a name for 100 as a, I give a name for 200 as b, right? That is I have given a name for the varying values. That is a and b are the name given for variable. Okay, a and b are the name given for variable, so it is known as a identifier. Is it clear? Identifier means what? Name given to a variable, or name given to a array, or name given to a function. What I said, array? Array means group of students, array of students. Okay, function means what? It is a programming statement which helps us to do a particular task. ಒಂದು ಟಾಸ್ಕ್ ಅನ್ನು ಮಾಡಬೇಕಾದ್ರೆ ನಾವು ಸೆಟ್ ಆಫ್ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಆ ಸೆಟ್ ಆಫ್ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟಿಗೆ ಫಂಕ್ಷನ್ ಅಂತ ಹೇಳ್ಬೋದು. ಓಕೆ, ಅದೆಲ್ಲ ನೀವು ಆಮೇಲೆ ಕಲಿತೀರಿ. ಜಸ್ಟ್ ನಿಮ್ಗೀಗ ವೇರಿಯೇಬಲ್ ಅಂತ ಹೇಳಿ ಗೊತ್ತಿದ್ರೆ ಸಫಿಷಿಯಂಟ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಟುಡೇಸ್ ಟಾಪಿಕ್, ದಟ್ ಈಸ್ ಕೀವರ್ಡ್ಸ್. ಓಕೆ, ವಾಟ್ ಈಸ್ ಕೀವರ್ಡ್? Keyword, what is keyword? Keyword is a predefined word. Keyword is a predefined word. Keyword is a predefined word which gives special meaning. Which gives special meaning. Keyword is a predefined word which gives special meaning. It means ಕೀವರ್ಡ್ ಅಂತ ಹೇಳಿದರೆ ಒಂದು ಪ್ರೀಡಿಫೈನ್ಡ್ ವರ್ಡ್, ಆಲ್ರೆಡಿ ಅದು ಡಿಫೈನ್ ಆಗಿದೆ. ಅದು ಆಲ್ರೆಡಿ ಡಿಫೈನ್ ಆಗಿದೆ. ಎಲ್ಲಿ ಡಿಫೈನ್ ಆಗಿದೆ? ಅದು C++ ಲೈಬ್ರರಿಯಲ್ಲಿ ಡಿಫೈನ್ ಆಗಿದೆ. C++
C++ ಲೈಬ್ರರಿ ಅಂತ ಹೇಳ್ತೇವೆ. ಅಲ್ಲಿ C++ಗೆ ರಿಲೇಟೆಡ್ ಎಲ್ಲ ಡೇಟಾಸ್ ಅಂದರೆ ಯಾವುದೆಲ್ಲ ವರ್ಡ್ಸ್ ನಾವು C++ ಅಲ್ಲಿ ಯೂಸ್ ಮಾಡ್ಬೋದು, ಯಾವುದೆಲ್ಲ ಫಂಕ್ಷನ್ಸ್ ನಾವು C++ ಅಲ್ಲಿ ಯೂಸ್ ಮಾಡ್ಬೋದು, ಅದೆಲ್ಲ C++ ಲೈಬ್ರರಿಯಲ್ಲಿ ಇರ್ತದೆ. ಓಕೆ, ಕೀವರ್ಡ್ಸ್ ಹೇಳಿದ್ರೆ ಅಂತ ಪ್ರೀ ಡಿಫೈನ್ಡ್ ವರ್ಡ್, ಅದು ಆಲ್ರೆಡಿ C++ ಲೈಬ್ರರಿಯಲ್ಲಿ ಸ್ಟೋರ್ ಆಗಿದೆ. ಅದಕ್ಕೆ ಒಂದು ಆ ಎಲ್ಲ ವರ್ಡ್ಸಿಗೆ ಒಂದು ಪರ್ಟಿಕ್ಯುಲರ್ ಮೀನಿಂಗ್ ಇದೆ, ವಿಚ್ ಗಿವ್ಸ್ ಅ ಸ್ಪೆಷಲ್ ಮೀನಿಂಗ್. ಅದು ಯಾವುದಕ್ಕೆ ಅರ್ಥ ಆಗ್ತದೆ ಮೀನಿಂಗ್? ಟು ದ ಕಂಪೈಲರ್, ವಿಚ್ ಗಿವ್ಸ್ ಅ ಸ್ಪೆಷಲ್ ಮೀನಿಂಗ್ ಟು ದ ಕಂಪೈಲರ್. ಕಂಪೈಲರ್ ವಾಟ್ ಇಟ್ ಡಸ್? ಕಂಪೈಲರ್ helps us to translate high level languages into machine level language, isn't it? Even compiler helps us to debug the program. ನಾವು ಪ್ರೋಗ್ರಾಮ್ ಬರೆದ ಮೇಲೆ ಪ್ರೋಗ್ರಾಮಲ್ಲಿ ಎರರ್ಸ್ ಉಂಟ ಹೇಳಿ ಚೆಕ್ ಮಾಡಲಿಕ್ಕೆ ಕಂಪೈಲರ್ ಹೆಲ್ಪ್ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಪ್ರೀ ಡಿಫೈನ್ಡ್ ವರ್ಡ್, ಅದು ಕೀವರ್ಡ್ ಅಂದರೆ ಅಂತ ಪ್ರೀ ಡಿಫೈನ್ಡ್ ವರ್ಡ್ ವಿಚ್ ಗಿವ್ಸ್ ಅ ಸ್ಪೆಷಲ್ ಮೀನಿಂಗ್ ಟು ದ ಕಂಪೈಲರ್. ಕಂಪೈಲರ್ಗೆ ಅರ್ಥ ಆಗ್ತದೆ. ಈಗ ನಾವು ಪ್ರೀ ಡಿಫೈನ್ಡ್ ವರ್ಡ್ ಅನ್ನು ನಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದರೆ ಕಂಪೈಲರ್ಗೆ ಅರ್ಥ ಆಗ್ತದೆ. ಗೊತ್ತಾಯ್ತಾ? ಹಿಯರ್ which gives, it is a predefined word which gives a special meaning to the compiler. ಸಪೋಸ್ ನಾನು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಇದು ಚಾಕ್ ಅಂತ ಇದೆ, ಇದು ಆ್ಯಕ್ಚುಲಿ ಆಲ್ರೆಡಿ ಡಿಫೈನ್ ಆಗಿದೆ, ಅದನ್ನು ನಾನು ಜಸ್ಟ್ ಯೂಸ್ ಮಾಡೋದು ಮಾತ್ರ. ಚಾಕ್ ಅಂತ ಹೇಳುವ ವರ್ಡ್ ಆಲ್ರೆಡಿ ಡಿಫೈನ್ ಆಗಿದೆ, ನಾನು ಮಾತಾಡುವಾಗ ಇದನ್ನು ಚಾಕ್ ಅಂತ ಹೇಳ್ಬೋದು, ಯೂಸ್ ಮಾಡೋದು ವರ್ಡನ್ನು. ಇಸ್ ಇಟ್ ಕ್ಲಿಯರ್? ಆ್ಯಂಡ್ ದ ಬುಕ್ ಹೇಳುವ ನೇಮ್ ಆಲ್ರೆಡಿ ಡಿಫೈನ್ ಆಗಿದೆ, ಅದನ್ನೀಗ ನಾವು ಯೂಸ್ ಮಾಡೋದು. ಬುಕ್ ಕೊಡು ಅಲ್ವಾ, ಬುಕ್ಕನ್ನು ನಾವು ಆ ವರ್ಡನ್ನು, ಆ ಪರ್ಟಿಕ್ಯುಲರ್ ವರ್ಡನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಇಸ್ ಇಟ್ ಕ್ಲಿಯರ್? Similarly, in C++ library, there are different words. In C++ library, there are different words which is already defined in the C++ library. Is it clear? Already it is defined. Just we are making use of it. Each and every word what is there in the C++ library has its own meaning, and we have to use it in a right place. Okay? It has its own meaning. And it gives a special meaning to the compiler. ಕಂಪೈಲರ್ಗೆ ಅರ್ಥ ಆಗ್ತದೆ ನಾವು ಯಾವುದನ್ನು ಎಲ್ಲಿ ಯೂಸ್ ಮಾಡ್ತೇವೆ ನೋಡಿ. ಕರೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡಿದರೆ ಯಾವುದೇ ಎರರ್ ಬರುವುದಿಲ್ಲ. ನಾವು ಅದನ್ನು ಇನ್ಕರೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡಿದರೆ ಆಗ ಕಂಪೈಲರಿಗೆ ಗೊತ್ತಾಗ್ತದೆ ಇಲ್ಲಿ ಏನೋ ತಪ್ಪು ಮಾಡಿದ್ದಾರೆ, ಇಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ಕಂಪೈಲರಿಗೆ ಅರ್ಥ ಆಗ್ತದೆ. ಕಂಪೈಲರ್ ಎರರನ್ನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ. ಇಸ್ ಇಟ್ ಕ್ಲಿಯರ್? ಇಫ್ ಐ ಮೇಕ್ ಯೂಸ್ ಆಫ್ ದೀಸ್ ಕೀವರ್ಡ್ಸ್ ಇನ್ ಇಂಪ್ರಾಪರ್ ಪ್ಲೇಸಸ್, incorrect use of these keywords will be identified by compiler, and compiler generates the error messages to the user. Okay, and we have to make out those errors and we have to clear it. Okay, so compiler what it does? Compiler debugs the program, finds the errors in the program and display and helps us to correct the errors. Okay, next I'll give some examples for keyword. In C++ we make use of keyword int for integer values and float. It is for fractional numbers. Okay, and we use if, we use else, etc. This you will be studying in the next chapters, if and else. Okay, int, float. Int for integer numbers we make use, and we make use float for fractional numbers. Okay, to identify the integer numbers we use int, to identify the float numbers, fractional numbers we use float. Floating point number or fractional numbers. Okay, next we'll move on to next topic, that is constants or literals. Constants or literals. First we'll see what is the definition of constant. What is the definition of constant? What is constant? Constant is a fixed value. Constant is a fixed value that does not change during the execution of a program. Okay, it is a fixed value. Constant andre eno? Fixed value that does not change during the execution of a program. ಅರ್ಥ ಆಯ್ತಾ? ಎಂತ ಹೇಳೋದು? ಕಾನ್ಸ್ಟೆಂಟ್ ಇಸ್ ದ ಫಿಕ್ಸ್ಡ್ ವ್ಯಾಲ್ಯೂ. ಫಿಕ್ಸ್ಡ್ ವ್ಯಾಲ್ಯೂ ಅಂದ್ರೆ ಏನು? ಚೇಂಜ್ ಆಗದಂಥ ವ್ಯಾಲ್ಯೂ. ದ್ಯಾಟ್
cannot be changed. Fixed value means that cannot be changed. When it cannot be changed? During execution of a program. During execution of a program. Execution of a program means what? ಪ್ರೋಗ್ರಾಮ್ ಅನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೇವೆ. ಎಕ್ಸಿಕ್ಯೂಟ್ ಮಾಡೋದಂದ್ರೆ ಎಂತ? ಪ್ರೋಗ್ರಾಮ್ ಬರೆದ ಮೇಲೆ ನಮಗೆ ರಿಸಲ್ಟ್ ಸಿಗಬೇಕಲ್ವಾ? ರಿಸಲ್ಟ್ ಸಿಗಬೇಕಾದ್ರೆ ನಾವು ಎಕ್ಸಿಕ್ಯೂಷನ್ ಮಾಡಬೇಕು. ಅದು ಹೇಗೆ ಮಾಡೋದು ಹೇಳಿ ಆಮೇಲೆ ಹೇಳಿಕೊಡ್ತೇವೆ. ಅದು ಲ್ಯಾಬಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತದೆ ಎಕ್ಸಿಕ್ಯೂಷನ್ ಹೇಗೆ ಮಾಡೋದು ಅಂತ. ಇಲ್ಲಿ ಕಾನ್ಸ್ಟೆಂಟ್ ಈಸ್ ಅ ಫಿಕ್ಸ್ಡ್ ವ್ಯಾಲ್ಯೂ ದ್ಯಾಟ್ ಕ್ಯಾನ್ ನಾಟ್ ಬಿ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಅ ಪ್ರೋಗ್ರಾಮ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡುವಾಗ ನಾವು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ ವ್ಯಾಲ್ಯೂವನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ. ಕಾನ್ಸ್ಟೆಂಟ್ ಅಂದರೆ ಏನು? ಅದೊಂದು ಫಿಕ್ಸ್ಡ್ ವ್ಯಾಲ್ಯೂ, ಚೇಂಜ್ ಮಾಡಲಿಕ್ಕೆ ಆಗದಂಥ ವ್ಯಾಲ್ಯೂ. ಯಾವಾಗ ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ? ನಾವು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡುವಾಗ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡ್ತೇವೆ? ನಮಗೆ ರಿಸಲ್ಟ್ ಸಿಗಬೇಕಾದ್ರೆ ನಾವು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಬೇಕು. ನಿಮಗೆ ಗೇಮ್ ಆಡಬೇಕಾದ್ರೆ ಏನು ಮಾಡ್ತೀರಿ? ಗೇಮ್ ಸಾಫ್ಟ್ವೇರನ್ನು ಓಪನ್ ಮಾಡ್ತೀರಿ, ಆಟ ಆಡ್ತೀರಿ ಅಲ್ವಾ? ಅಂದರೆ ಏನರ್ಥ? ನೀವು ಗೇಮನ್ನು ಎಕ್ಸಿಕ್ಯೂಟ್ ಮಾಡೋದು. ಅರ್ಥ ಆಯ್ತಾ? ಗೇಮನ್ನು ಎಕ್ಸಿಕ್ಯೂಟ್ ಮಾಡೋದು, ಆಗ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಈಸ್ ಇಟ್ ಕ್ಲಿಯರ್? ಗೇಮನ್ನು ಎಕ್ಸಿಕ್ಯೂಟ್ ಮಾಡೋದು. ಸಿಮಿಲರ್ಲಿ C++ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ. ಎಕ್ಸಿಕ್ಯೂಟ್ ಮಾಡಿದಾಗ ಏನು ಸಿಗ್ತದೆ? ರಿಸಲ್ಟ್ ಸಿಗ್ತದೆ. ಈಸ್ ಇಟ್ ಕ್ಲಿಯರ್? ಲಿಸನ್, what is constant? Constant is a fixed value that cannot be changed during the execution of a program. It means that it is a fixed value which cannot be changed. When it cannot be changed? When we execute a program. Why we need to execute a program? To get a result. Is it clear? To get a result, we need to execute a program. So, for example, if I consider a pi, okay? Pi. All of you know about pi, isn't it? All of you know about pi. What is pi? 3.14, isn't it? Pi is 3.14. Can I say pi is 5? Pi is 5. Can I say pi is 5? No, I cannot say pi is 5, isn't it? I can say pi is 3.14. Why? Pi is a constant. Can I change the value of constant? No way, isn't it? I cannot change the value of pi. I can change the value of a, isn't it? I can change the value of a is 10. I can change it as 20, isn't it? Can I change the value of a to 20? I can. Why? A is a variable. A is a variable. So, I had given a value for a as 10. Later, I change a value is as 20. A value as 20. I can do it because a is a variable. Can I change the value of pi? No, I cannot change the value of pi. Pi is 3.14. Can I say pi is 5? No, it is not possible because pi is a constant. Is it clear? Can you make out the difference between variable and constant? Constant is a fixed value, variable is not a fixed value. It is a varying value. It can be changed. Constant value cannot be changed. Is it clear? ಅರ್ಥ ಆಯ್ತಾ? ಪೈಗೆ ವ್ಯಾಲ್ಯೂ 3.14 ಅಂತ ಅಲ್ವಾ? ಪೈಗೆ ನಾನು 5 ಅಂತ ಕೊಡ್ಬೋದಾ? ಕೊಡಬಾರ್ದು. ಯಾಕೆ ಕೊಡಬಾರ್ದು? ಪೈ ಇಸ್ ಅ ಕಾನ್ಸ್ಟೆಂಟ್. ಇದೆಲ್ಲಿ ಯೂಸ್ ಮಾಡ್ತೀರಿ ನೆನ್ಪುಂಟಾ? ಏರಿಯಾ ಆಫ್ ದ ಸರ್ಕಲ್ ಅಲ್ಲಿ ಯೂಸ್ ಮಾಡ್ತೀರಿ. ಪೈ ಆರ್ ಸ್ಕ್ವೇರ್, isn't it? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಲ್ಲಿ ಯೂಸ್ ಮಾಡ್ತೀರಿ 2πr ಅಂತ. ಅದೇ ಪೈ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಪೈ 3.14 ಅಂತ ಹೇಳ್ತೇನೆ. ಆದರೆ ಪೈಗೆ ನಾನು 5 ಅಂತ ಹೇಳ್ಬೋದಾ? ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಪೈ ಈಸ್ ಅ ಕಾನ್ಸ್ಟೆಂಟ್. ಅದೇ ಎಗೆ ವ್ಯಾಲ್ಯೂ 10 ಅಂತ ಹೇಳ್ತೇನೆ. ಎಗೆ ವ್ಯಾಲ್ಯೂ ನೆಕ್ಸ್ಟ್ 20 ಅಂತ ಮಾಡ್ತೇನೆ. 10 ಇದ್ದರೂ 20 ಮಾಡಿದೆ, ಮಾಡ್ಬೋದಾ? ಮಾಡ್ಬೋದು. ಯಾಕೆ ಮಾಡ್ಬೋದು? ಯಾಕೆ ಹೇಳಿದರೆ ಎ ಈಸ್ ಅ ವೇರಿಯೇಬಲ್. ಸೊ ಐ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ. ಬಟ್ pi is a constant, so I cannot change a value. Next, we'll see what are the types of constant. Types of constant. Types of constant. First one, integer constant. Second one, floating constant. Third one,
character constant, and fourth one string constant. We have considered 4 types of constant here: integer constant, floating constant, character constant and string constant. First we will move on to integer constant. What is the integer constant? All of you know about integer, isn't it? What is meant by integer? Integer is a fixed integer is a whole number. Integer is a whole number. Constant is a fixed value. Is it clear? ಅರ್ಥ ಆಯ್ತಾ? ಇಂಟೀಜರ್ ಕಾನ್ಸ್ಟೆಂಟ್. ಇಂಟೀಜರ್ ಹೇಳಿದ್ರೇನು? ಹೋಲ್ ನಂಬರ್ ಅಲ್ವಾ? ಹೋಲ್ ನಂಬರ್ ಅಂದ್ರೆ ಏನು? 10, 20, 100, 200, 240 ಅದೆಲ್ಲ ಹೋಲ್ ನಂಬರ್. 5, 6, 8 ಅದೆಲ್ಲ ಹೋಲ್ ನಂಬರ್ಸ್. ಓಕೆ, ಇಂಟೀಜರ್ ಮೀನ್ಸ್ ಹೋಲ್ ನಂಬರ್, ಕಾನ್ಸ್ಟೆಂಟ್ ಮೀನ್ಸ್ ಅ ಫಿಕ್ಸ್ಡ್ ವ್ಯಾಲ್ಯೂ. ಇಸ್ ಇಟ್ ಕ್ಲಿಯರ್? ಇಂಟೀಜರ್ ಕಾನ್ಸ್ಟೆಂಟ್ ಮೀನ್ಸ್ it is a whole number without any fractional part. ಫ್ರಾಕ್ಷನಲ್ ಪಾರ್ಟ್ ಅದರಲ್ಲಿ ಬರೋದಿಲ್ಲ. ಫ್ರಾಕ್ಷನಲ್ ಪಾರ್ಟ್ ಅಂದರೆ ಎಂತ? ಈಗ ನಾನು ಹೀಗೆ ಬರೆದ್ರೆ 5.2 ಬರೆದ್ರೆ ಇಲ್ಲಿ 0.2, this 2 is a fractional part. Is it clear? This is a fractional part. Okay, here integer constant means it is a whole number without any fractional part. Okay, it is a constant and it is a whole number without any fractional numbers. Okay, fractional digits. Here suppose if I consider m as a constant, I will consider m is constant. Assume that I have considered m as constant. M is a constant. Assume m is a constant. What it is assume that it is a integer constant. M is a integer constant. Assume m is a integer constant. Can I give which value I can give here? Just think which value I can give here. m ಗೆ ನಾನು ಯಾವ ವ್ಯಾಲ್ಯೂ ಕೊಡಬಹುದು? m ಒಂದು ಇಂಟೀಜರ್ ಕಾನ್ಸ್ಟೆಂಟ್ ಅಲ್ವಾ? ಆಗ ನಾನು m ಗೆ ಯಾವ ವ್ಯಾಲ್ಯೂ ಕೊಡಬಹುದು? Can I give 5.2? No, I cannot give 5.2. Which value I can give? I can give only whole number. Okay, I can give only whole number to m. I can give m as 100, or I can give m as 8, or m is equal to 20, or m is equal to 45. Is it clear? I can give the value which is a whole number here. Okay, m ಅನ್ನು ಈಗ ನೀವು ಇಂಟೀಜರ್ ಕಾನ್ಸ್ಟೆಂಟ್ ಅಂತ ಎಸ್ಯೂಮ್ ಮಾಡಿ. ಇಂಟೀಜರ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಹೋಲ್ ನಂಬರ್ ಮಾತ್ರ ಇರುವುದು, ಫ್ರಾಕ್ಷನಲ್ ಬರಲಿಕ್ಕಿಲ್ಲ ಅದರಲ್ಲಿ. ಓಕೆ, ಇಂಟೀಜರ್ ಹೇಳಿದ್ರೇನು? ಹೋಲ್ ನಂಬರ್ ಅಲ್ವಾ? ಆಗ ಇಂಟೀಜರ್ ಕಾನ್ಸ್ಟೆಂಟ್ ಹೇಳಿದ್ರೇನು? ಹೋಲ್ ನಂಬರ್ ಮಾತ್ರ ಬರಲಿಕ್ಕೆ, ಫ್ರಾಕ್ಷನಲ್ ಪಾರ್ಟ್ ಅದರಲ್ಲಿ ಬರಲಿಕ್ಕೆ ಇಲ್ಲ. ಸೊ ಇಲ್ಲಿ m ಅನ್ನು ನೀವು ಇಂಟೀಜರ್ ಕಾನ್ಸ್ಟೆಂಟ್ ಹೇಳಿ ಎಸ್ಯೂಮ್ ಮಾಡಿ. ಆಗ ನಾನು ಯಾವ ವ್ಯಾಲ್ಯೂ ಕೊಡ್ಬೋದು ಅದಕ್ಕೆ? ಆಗ ನಾನು ಅದಕ್ಕೆ ಬರೀ ಹೋಲ್ ನಂಬರನ್ನು ಮಾತ್ರ ಕೊಡಬೇಕು, ಫ್ರಾಕ್ಷನಲ್ ಕೊಡಲಿಕ್ಕೆ ಇಲ್ಲ. ನಾನು ಎಮ್ಮಿಗೆ 5.2 ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ? ಫ್ರಾಕ್ಷನಲ್ ಉಂಟಲ್ಲಿ. ಯಾವುದನ್ನು ಕೊಡ್ಬೋದು ನಾನು? ಎಮ್ಮಿಗೆ 8 ಕೊಡ್ಬೋದು, 10 ಕೊಡ್ಬೋದು, 100 ಕೊಡ್ಬೋದು, 200 ಕೊಡ್ಬೋದು. ಯಾವುದೇ ಹೋಲ್ ನಂಬರ್ ಇದ್ದು ನಾನಲ್ಲಿ ಎಮ್ಮಿಗೆ ಅಸೈನ್ ಮಾಡ್ಬೋದು. ಓಕೆ, ವಾಟ್ ಐ ಸೆಡ್ ನೌ? m is a constant. I said m is a constant. Can I change the value of m? Can I change the value of m to 50? Is it possible? m is equal to 100 ಅಲ್ವಾ? m ಅಂದ್ರೆ ಏನು? ಕಾನ್ಸ್ಟೆಂಟ್, ಇಂಟೀಜರ್ ಕಾನ್ಸ್ಟೆಂಟ್. ನಾನು m ಅನ್ನು ಕಾನ್ಸ್ಟೆಂಟ್ ಹೇಳಿ ಕನ್ಸಿಡರ್ ಮಾಡಿದ್ದೇನೆ, ಅದು ಇಂಟೀಜರ್ ಕಾನ್ಸ್ಟೆಂಟ್. ಈಗ ಅದರದ್ದು ವ್ಯಾಲ್ಯೂ ನಾನು ಚೇಂಜ್ ಮಾಡ್ಬೋದಾ? Can I change the value of m to 50? No, it is not possible. Why it is not possible? Because in the beginning itself I said m is a constant. When I say m is a constant, I cannot be able to change the value of m. Is it clear? m ಅನ್ನು ನಾನು ಇಲ್ಲಿ ಕಾನ್ಸ್ಟೆಂಟ್ ಅಂತ ಎಸ್ಯೂಮ್ ಮಾಡಿ ಹೇಳಿ ಬಿಗಿನಿಂಗ್ ಅಲ್ಲಿ ಹೇಳಿದ್ದೇನೆ. ಸೊ m ಗೆ 100 ವ್ಯಾಲ್ಯೂ ಕೊಟ್ಟಿದ್ದೇವೆ. ಈಗ ನಾನು m ನ ವ್ಯಾಲ್ಯೂವನ್ನು 50 ಅಂತ ಮಾಡಲಿಕ್ಕೆ ಆಗ್ತದಾ? ಆಗುದಿಲ್ಲ. ಒಮ್ಮೆ ನಾನು m ನ ವ್ಯಾಲ್ಯೂ 100 ಅಂತ ಫಿಕ್ಸ್ ಮಾಡಿದ ಮೇಲೆ ಅದು ಕಾನ್ಸ್ಟೆಂಟ್. ಸೊ m ನ ವ್ಯಾಲ್ಯೂ 50 ಅಂತ ಮಾಡಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಬಿಕಾಸ್ ಇಟ್ ಈಸ್ ಅ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಟೈಪ್ಸ್ ಆಫ್ ಇಂಟೀಜರ್ ಕಾನ್ಸ್ಟೆಂಟ್. ಇಂಟೀಜರ್ ಕಾನ್ಸ್ಟೆಂಟ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಓಕೆ, first I'll move on to first type, that is first I'll move on to first one, that is decimal constant. Decimal constant. Decimal constant. Decimal ಕಲ್ತಿದ್ದೀರಲ್ಲ? ಡೆಸಿಮಲ್ ನಂಬರ್ಸ್ ಕಲ್ತಿರ್ಬೋದು ನೀವು ಹೈಸ್ಕೂಲಲ್ಲಿ ಅಲ್ವಾ? ಡೆಸಿಮಲ್ ನಂಬರ್ಸ್ ಏನು? ಡೆಸಿಮಲ್ ನಂಬರ್ಸ್ ಹೇಳಿದರೆ
the numbers which is a combination of digits between 0 to 9 alva. Decimal number ಹೇಳಿದ್ರೇನು? Decimal number means what? It is a combination of digits between 0 to 9, isn't it? ಇದರಲ್ಲಿ ನಾನು ಡೆಸಿಮಲ್ ಕಾನ್ಸ್ಟೆಂಟ್ ಹೇಳಿದರೆ ಇದರಲ್ಲಿ ಬರೇ ಡೆಸಿಮಲ್ ನಂಬರ್ಸ್ ಬರ್ತದೆ. ಯಾವುದು ಡೆಸಿಮಲ್ ನಂಬರ್ಸ್? 0 to 9 ಒಳಗಡೆ ಇರುವಂಥದ್ದು ಎಲ್ಲ ಡೆಸಿಮಲ್ ನಂಬರ್ಸ್. ಓಕೆ, ಕಾಂಬಿನೇಷನ್ ಆಫ್ 0 to 9. If I write combination of 0 to 9, 98, it is a combination of 0 to 9. If I write 20, it is a combination of 0 to 9, isn't it? If I write 14, it is a combination of 0 to 9. 0 ಮತ್ತು 9 ಅನ್ನು ಇನ್ಕ್ಲೂಡ್ ಮಾಡಿ ಅದರ ಮಧ್ಯೆ ಬರುವ ಎಲ್ಲ ಡಿಜಿಟ್ ಅನ್ನು ಇನ್ಕ್ಲೂಡ್ ಮಾಡಿ ಬರೆದಂತಹ ನಂಬರ್. ಓಕೆ, ಅದು ಕಾಂಬಿನೇಷನ್ ಆಫ್ 0 to 9. Okay, what is the decimal constant? Decimal constant is a combination of digits between 0 to 9. Okay, it is a number. Decimal constant is a number which is formed by using combination of digits between 0 to 9. Is it clear? Here I can consider 98, 20, 14, etc. But it must be a constant. Once if I give the value as 14 for a variable n, consider n as a decimal constant, I give the value for n as 98. Can I change 98 to 100? N is equal to 98. Can I change n is equal to 100? Not possible. Why? N is a constant. I have considered n is a constant, so I cannot change its value. Next one, there is a octal constant. Octal constant. What is meant by octal constant? ಡೆಸಿಮಲ್ ಹೇಳಿದರೆ ಗೊತ್ತಾಯ್ತಲ್ವ, 0 to 9 ಒಳಗಡೆ ಇರುವ ಡಿಜಿಟ್ಸ್ ಅನ್ನು ಯೂಸ್ ಮಾಡಿ ನಾವು ನಂಬರ್ ಬರೆದ್ರೆ ಅದು ಡೆಸಿಮಲ್ ನಂಬರ್ಸ್ ಆಯಿತು. ಸಪೋಸ್ ಅದನ್ನು ನಾವು ಡೆಸಿಮಲ್ ನಂಬರ್ಸ್ ಅನ್ನು ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದರೆ ಅದು ಡೆಸಿಮಲ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಈಗ ಆಕ್ಟಲ್ ನಂಬರ್ಸ್ ಅಂದರೆ ಏನು ಅಂತ. ಆಕ್ಟಲ್ ನಂಬರ್ಸ್ ಅಂದರೆ ಏನು ಕಲ್ತಿರ್ಬೋದು ನೀವು. ಆಕ್ಟಲ್ ನಂಬರ್ಸ್ ಅಂದ್ರೆ ಏನು? ನಂಬರ್ಸ್ ಯೂಸಿಂಗ್ 0 to 7. ಓಕೆ, 0 to 7 ಒಳಗಿರುವ ನಂಬರ್ ಮಾತ್ರ ಇದ್ದರೆ ಆಗ ಅದು ಆಕ್ಟಲ್ ನಂಬರ್. ಈಗ ನಾವು ನಂಬರ್ ಬರಿತೇವೆ ಒಂದು 456. It is a octal number. I can say it is a octal number. Okay, 456 is a octal number. How I can make out it is octal number? I can specify 0 here. To specify it is a octal number, I can use a 0. 0, 4, 5, 6. It specifies it is a octal number. Okay, is it clear? ಅರ್ಥ ಆಯ್ತಾ? ನಾನು 0, 4, 5, 6 ಬರೆದ್ರೆ ಅದರ ಅರ್ಥ ಅದು ಆಕ್ಟಲ್ ನಂಬರ್ ಅಂತ. ಇಲ್ಲಿ ನಾನೀಗ ಸಪೋಸ್ ಇಲ್ಲಿ ಕೇಳಿ, ಕ್ಯಾನ್ ಐ ಯೂಸ್ ಆಕ್ಟಲ್ ನಂಬರ್ ಆಸ್ n is equal to 95? Can I say this as octal? No, I cannot say n is equal to 95 as a octal. Why? Because here there is a 9. In octal number system 9 won't come. Is it clear? ಯಾವುದೆಲ್ಲ ಡಿಜಿಟ್ಸ್ ಬರ್ತದೆ? 0, 1, 2, 3, 4, 5, 6, 7 ಅಷ್ಟೇ ಬರುತ್ತೆ. ಆಕ್ಟಲ್ ಹೇಳಿದರೆ 8 ಅಂತ ಅರ್ಥ. ಓಕೆ, ಆಕ್ಟಲ್ ಮೀನ್ಸ್ 8. ಸೊ ಹಿಯರ್ ಟೋಟಲ್ 8 ಡಿಜಿಟ್ಸ್ ವಿಲ್ ಕಮ್. That is 0, 1, 2, 3, 4, 5, 6, 7. 8 is not included. 0 to 7. So if I write n is equal to 95, it is not a octal number. I can say it is just a decimal number. If I write n is equal to 4, 5, 6, I can say it is octal number because I will use 0 also here. Now you can say 0, 4, 5, 6 is a octal number. Can I say n is equal to 56 as octal? Okay, I can say it as octal and I use 0 to specify it as a octal number. Is it clear? What is octal constant? Octal constant is a combination of digits between 0 to 7. Okay, octal number is a octal constant is a combination of digits between 0 to 7. Example 0456, 056, etc. Next we'll move on to hexadecimal constant. Under integer constant we have studied first one decimal constant,
Second, we have studied octal constant. Now I will be moving on to third one. Which is the third one? I said hexadecimal constant. Hexadecimal, what is that means? Hexadecimal andre eno? Hexadecimal. Hexa means 6. Decimal means 10. Hexadecimal. So 10 plus 6, total 16 digits will come here. Okay. So total 16 digits will come here. Which are those 16 digits? You know 0 to 9, isn't it? 0 to 9 digits will be there. ಯಾವುದೆಲ್ಲ ಬರ್ತದೆ 0 to 9 ಹೇಳಿದ್ರೆ 0, 1, 2, 3, 4, 5, 6, 7, 8, 9. Total 10 digits will come, isn't it? Still how many digits we need? We need 8 to 10 to 15, alva? We need 0 to 9 is over, total 16 digits. So we need 10 to 15, isn't it? So 0 to 15 digits irbeku. How to represent this 10 to 15? 10 is considered as A, 11 is considered as B, 12 is considered as C, and 13 is considered as D, 14 is considered as E, and 15 is considered as F. So how many digits here we have? Here we have total 16. A, B, C, D, E, F. What are hexadecimal digits? It is a combination of digits 0 to 9 and A to F. We won't say 10 to 15. We say it as A to F. A is 10, B is 11, C is 12, D is 13, E is 14 and F is 15. Hexadecimal digits, hexadecimal numbers andre anta illi combination of digits ide. Yavudella combinations ide? 0 to 9 ide ಮತ್ತೆ A to F ಇದೆ. ಇದು ಸ್ಮಾಲ್ a to f ಸಹ ಆಗಬಹುದು ಅಥವಾ ಕ್ಯಾಪಿಟಲ್ A to f ಸಹ ಬರಿಬಹುದು. ಓಕೆ. Hexadecimal numbers means here hexadecimal constant means it is the combination of digits between 0 to 9 and A to F. A to F in the sense 10 to 15. A to F ಹೇಳಿದ್ರೆ 10 to 15. ಆದರೆ ನಾವು 2 digits ಯೂಸ್ ಮಾಡಿ ಬರೆಯುವ ಕ್ರಮ ಇಲ್ಲ. ಸೊ ನಾವೇನು ಯೂಸ್ ಮಾಡ್ತೇವೆ? A to F ಹೇಳಿ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಎಂತ ಬರಿಬೋದು ನಾವೀಗ ಹೆಕ್ಸಾಡೆಸಿಮಲ್ಗೆ? ಎಕ್ಸಾಂಪಲ್ ಏನು ಬರಿಬೋದು? I can write like this also. It is a hexadecimal number A, B, C, D. It is a hexadecimal number. If I write face, it is a hexadecimal number. F, A, C, E is there. It is a hexadecimal number. If I write E, C, B, A, it is also a hexadecimal number. Okay. E, C, B, A is also hexadecimal number. How to represent it? 0x. 0x represent it is a hexadecimal number. ಹೇಗೆ ನಾವು ಹೆಕ್ಸಾಡೆಸಿಮಲ್ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡ್ಬೋದು? 0x ಅನ್ನು ಯೂಸ್ ಮಾಡಬೇಕು. ಅದರದ್ದು ಪ್ರಿಫಿಕ್ಸ್ ಆಗಿ 0x ಅನ್ನು ಯೂಸ್ ಮಾಡಿದರೆ ಅದನ್ನು ಹೆಕ್ಸಾಡೆಸಿಮಲ್ ನಂಬರ್ ಅಂತ ಹೇಳ್ಬೋದು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಮೂವ್ ಆನ್ ಒನ್ unsigned constant. I will write last one unsigned constant. What is unsigned constant? Unsigned ನೇಮ್ ಅಲ್ಲೇ ನೀವು ಹೇಳ್ಬೋದು. ಅನ್ಸೈನ್ಡ್ ಕಾನ್ಸ್ಟೆಂಟ್ ನೇಮ್ ಅಲ್ಲೇ ಇದೆ. ಅನ್ಸೈನ್ಡ್ ಅಂದರೆ ಸೈನ್ ಇಲ್ಲ ಅಂತ, ಸೈನ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಲ್ಲ ಅಂತ. ಸೈನ್ ಅಂದರೆ ಏನು? ಪಾಸಿಟಿವ್ ಮತ್ತು ನೆಗೆಟಿವ್, ಪ್ಲಸ್ ಆ್ಯಂಡ್ ಮೈನಸ್. ದಟ್ ಈಸ್ ಅ ಸೈನ್, isn't it? When you represent any numbers, you can use a sign that is plus or minus. So here unsigned means there is no sign is used. Okay, sign ಯೂಸ್ ಮಾಡಲಿಕ್ಕೆ ಇಲ್ಲ, ಪ್ಲಸ್ ಮೈನಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಇಲ್ಲ. ನಂಬರನ್ನು ರೆಪ್ರೆಸೆಂಟ್ ಮಾಡುವಾಗ ನೆಗೆಟಿವ್ ನಂಬರನ್ನು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ನೀವು ಪ್ಲಸ್ ಯೂಸ್ ಮಾಡೋದಿದ್ರೆ ಅದು ಎನಿವೇ ಪಾಸಿಟಿವೇ, ಇಲ್ಲಿ ಮೈನಸ್ ಅನ್ನು ಯೂಸ್ ಮಾಡಲಿಕ್ಕೆ ಇಲ್ಲ. ವಿ ಕನ್ಸಿಡರ್ ಅನ್ಸೈನ್ಡ್ ಒನ್. ಹೌ ಟು ರೆಪ್ರೆಸೆಂಟ್ ಅನ್ಸೈನ್ಡ್? ಹೌ ಟು ರೆಪ್ರೆಸೆಂಟ್ ಅನ್ಸೈನ್ಡ್? ಸಪೋಸ್ 95 is unsigned, then I can use u together with that. 95 is unsigned, so I can use u together with the number. 95u means 95 is a unsigned number, so you need not bother about whether it is plus or minus. Okay, need not bother about the sign. So I have written here 95u, 95 unsigned. Okay, ಅರ್ಥ ಆಯ್ತಾ? ಅನ್ಸೈನ್ಡ್ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಯು ಅಂತ ಹೇಳುವ ಸಿಂಬಲ್ ಅನ್ನು ಯೂಸ್ ಮಾಡ್ಬೋದು. ಓಕೆ, ಮತ್ತೆ ತುಂಬ ದೊಡ್ಡ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ, ತುಂಬ ದೊಡ್ಡ ನಂಬರ್ ಅನ್ಸೈನ್ ಸಹ ಹೌದು, ತುಂಬ ದೊಡ್ಡ ನಂಬರ್ ಇದೆ, ಲಾಂಗೆಸ್ಟ್ ನಂಬರ್.
then I can use the L, capital or small. 95 is the unsigned number. 95 is the unsigned number. I can consider a long, I will consider some long number. I write 40,000, sorry, I will 405098567. 405498567. Okay. It is a very long number, right? So I can represent it as a long by using a L. I can use either a small L or capital L. Okay. Either I can use small L or capital L to represent a long number. ದೊಡ್ಡ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು L ಹೇಳುವಂಥ ಸಿಂಬಲ್ ಅನ್ನು ಯೂಸ್ ಮಾಡ್ಬೋದು. ಕ್ಯಾಪಿಟಲ್ L ಸಹ ಯೂಸ್ ಮಾಡ್ಬೋದು, ಸ್ಮಾಲ್ L ಸಹ ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ಈವನ್ ಐ ಕ್ಯಾನ್ ಯೂಸ್ ದ U ಆ್ಯಂಡ್ L ಟುಗೆದರ್. ಅನ್ಸೈನ್ ಸಹ ಹೌದು, ಲಾಂಗ್ ಸಹ ಹೌದು. ಅನ್ಸೈನ್ ಸಹ ಹೌದು, ಲಾಂಗ್ ಸಹ ಹೌದು. ದೊಡ್ಡ ನಂಬರ್ ಬರೆದಿದ್ದೇನೆ ಅಲ್ಲಿ U ಫಾರ್ ಅನ್ಸೈನ್ಡ್, L ಫಾರ್ long. Okay. Today what we have studied what is meant by keyword, what is meant by constant. Okay. And we have studied types of constants such as integer constant, floating constant, character constant, string constant. Under integer constant we have discussed about decimal constant and octal constant and hexadecimal constant, finally the unsigned constant. Okay. And in the next class we will move on to other part of other categories of constant.